ಆದ್ಮೇಲೆ ಮೊನ್ನೆ ನಡೆದಂಥ ಘಟನೆ ಆಳಂದ ತಾಲೂಕಿನ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೆ ಹಲ್ಲೆ ಆಗಿದೆ. ನಮ್ಮ ಬಸ್ಸು ಕೂಡ ಪುಣೆಯಲ್ಲಿ ಹಾನಿ ಮಾಡಿದ್ದಾರೆ. ಅಫ್ಜಲ್ಪುರ್ ಬಸ್ ಆಗಲಿ ಅಥವಾ ಇಂಡಿ ಬಸ್ ಆಗಲಿ ಅಥವಾ ಬೆಳಗಾವಿಯ ಕಂಡಕ್ಟರ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಪದೇ ಪದೇ ಇವರು ಇದೇ ರೀತಿ ವರ್ತನೆ ಮಾಡಿದರೆ ನಾವು ಇದಕ್ಕೆ ಖಂಡಿಸಲ್ಲ. ಆದರೆ ಮಾನವೀಯತೆಯ ದೃಷ್ಟಿಯಿಂದ ನಾವು ಬಸ್ಸಿನ ಡ್ರೈವರ್ ಅವರಿಗೆ ಕೆಳಗಿಳಿಸಿ ನಮ್ಮ ಹತ್ರ ಮಾನವೀಯತೆ ಇದೆ. ಈಗ ನಾವು ಉದ್ದೇಶ ಮಾಡಿದರೆ ಇದು ಬಸ್ಸು ಕೂಡ ಇಲ್ಲಿಂದ ಹೋಗಲ್ಲ, ಡ್ರೈವರ್ ಕೂಡ ಹೋಗಲ್ಲ. ಆದರೂ ಕೂಡ ನಮ್ಮ ಹತ್ರ ಮಾನವೀಯತೆ ಇದೆ. ಆದರೂ ಕೂಡ ನಾವು ಈ ಬಸ್ ಡ್ರೈವರ್ಗೆ ನಾವು ಒಂದು ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಡ್ರೈವರ್ ಅವ್ರಿಗೆ ಹೇಳೋದು ಉದ್ದೇಶ ಏನಪ್ಪಾ ಅಂದರೆ, ನಮ್ಮ ಕರ್ನಾಟಕಕ್ಕೆ ಪದೇ ಪದೇ ಕೆಣಕುವ ಕೆಲಸ ಮಾಡಬೇಡಿ. ಈ ಥರ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಬಸ್ಗಳಿಗೆ ಹಾನಿ ಉಂಟು ಮಾಡಿದರೆ, ನಮ್ಮ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡಿದರೆ ನಾವು ಸಹಿಸಲ್ಲ. ಇದೊಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ. ಹಾಗಾಗಿ ಈ ವ್ಯವಸ್ಥೆಯನ್ನು ತಾವು ಸುಧಾರಿಸ್ಕೋಬೇಕು. ನಮ್ಮ ಹತ್ರ ಮಾನವೀಯತೆ ಇದೆ. ನಾವು ಹೂವಿನ ಹಾರ ಹಾಕೋದ್ರ ಮುಖಾಂತರ ಅವರಿಗೆ ನಾವು ಒಂದು ಮಾನವೀಯತಾ ದೃಷ್ಟಿ ನೋಡ್ತಾ ಇದ್ವಿ. ಯಾಕೆ ಹೇಳ್ರಿ ಆತ್ಮೀಯ ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ, ನಿನ್ನೆ ಘಟನೆ ಏನಪ್ಪ ಅಂದರೆ, ಬೆಳಗಾವಿಯಲ್ಲಿ ನಮ್ಮ ಕರುನಾಡಿನ KSRTC ಬಂಧುಗಳಿಗೆ ಪುಂಡರು ಅಂದರೆ ಶಿವಾಜಿ ಇದಂಥ ಮಹಾರಾಷ್ಟ್ರದ ಕೆಲವು ಪುಂಡಾಟಿಗಳು ಏನು ಮಾಡಿರಪ್ಪ ಅಂದರೆ, ನಮ್ಮ KSRTC ಬಸ್ ಅವರಿಗೆ ಬಣ್ಣ ಅಥವಾ ಬಸ್ಸಿ ಮುಖಾಂತರ ಅವಮಾನ ಮಾಡಿದ್ದಾರೆ. ನಾವು ಅವರ ಹಾಗೆ ನಾವು ಮಾಡೋಂಗಿಲ್ಲ. ಯಾಕಪ್ಪ ಅಂದರೆ, ನಮಗೆ ಮಾನವೀಯತೆ, ಕರ್ನಾಟಕದಲ್ಲಿ ನಾವು ನಾಡು ನುಡಿ ನೆಲ ಜಲ ಭಾಷೆ ಬಗ್ಗೆ ನಮಗೆ ಗೌರವ ಇದೆ, ಆತ್ಮವಿಶ್ವಾಸ ಇದೆ. ನಾವು ಕೂಡ ಇವರು ನಮ್ಮ ಮನುಷ್ಯರೇ, ನಮ್ಮ ಅಣ್ತಮ್ಮರು ನಾವು ಅಂತ ಅನ್ಕೋತೀವಿ. ಆದರೆ ಈ ಮಹಾರಾಷ್ಟ್ರ ಥರ ನಾವು ಪುಂಡಾಟಿಕೆ ಮಾಡೋಂಗಿಲ್ಲ. ನಮ್ಮ ಕನ್ನಡ ಜನತೆ ಹೆಂಗದಪ್ಪ ಅಂದ್ರೆ, ಒಳ್ಳೆಯ ಮನಸ್ಸಿಗೆ ವಿಶಾಲ ಭಾವ ಇರುವಂಥ ಜನ ಇದೆ. ಇಲ್ಲಿ ಯಾರು ಕೂಡ ಅಸಹ್ಯವಾಗಿ ನೀಡ್ತಾ ಇಲ್ಲ. ಪುಂಡಾಟಿಗಳು ಈ ಮಹಾರಾಷ್ಟ್ರದ ಕೆಲವೊಂದು ಇದ್ದಾರೆ ಸಂಘಟನೆಗಳಲ್ಲಿ ಯಾರೇ ಆಗಲಿ ಅಂತ ಪುನರಾವರ್ತನೆ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಕೋಮುಗಲಭೆ ಆಗುತ್ತೆ ಈ ದೇಶದಲ್ಲಿ. ನೀವು ಕೂಡ ಒಳ್ಳೆ ರೀತಿಯಾಗಿರಿ, ನಾವು ಕೂಡ ಒಳ್ಳೆ ರೀತಿಯಾಗಿ ಅಂತ ಹೇಳ್ತಾ ಈ ನಮ್ಮ ಬಸ್ ಡ್ರೈವರ್ಗಳಿಗೆ ನಾವು ಆಹಾರ ಮುಖಾಂತರ ಒಂದು ಮಾನ್ಯತೆ ನಡೆದಿದ್ದೇವೆ. ನೀವು ಕೂಡ ಅದೇ ರೀತಿ ಮಾಡಿ ಅಂತ ಹೇಳ್ತಾ ನಮಗೆ ಇಲ್ಲಿವರೆಗೂ ಅವಕಾಶ ತಮ್ಮಲ್ಲಿ ಹೊಂದಿಸುತ್ತಾ ನಮ್ಮ ಈ ಸಂಘಟನೆಯಲ್ಲಿ ಉದ್ಯಮಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.